ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಇಂಡಕ್ಷನ್ ಕುಕ್ ಟಾಪ್ ಬಗ್ಗೆ ಮಾತಾಡ್ತೀನಿ. ಸಪೋಸ್ ನೀವು ಇಂಡಕ್ಷನ್ ಕುಕ್ ಟಾಪ್ ತಗೊಬೇಕಂತ ಉದ್ದೇಶ ಇದ್ದರೆ ಮಾತ್ರ ಡೆಫಿನೆಟ್ ಆಗಿ ಈ ವಿಡಿಯೋ ನಿಮಗೋಸ್ಕರನೇ. ನಾನು ಈ ವಿಡಿಯೋದಲ್ಲಿ ಫಸ್ಟು ಇಂಡಕ್ಷನ್ ಕುಕ್ ಟಾಪ್ ಬೈಯಿಂಗ್ ಗೈಡ್ ಬಗ್ಗೆ ಮಾತಾಡಿದ್ನಿ. ಅಂದರೆ ನೀವು ಸಪೋಸ್ ಇಂಡಕ್ಷನ್ ಕುಕ್ ಟಾಪ್ ತಗೊಬೇಕಂತ ನೋಡ್ತಾ ಇದ್ದರೆ ಮಾತ್ರ ನಾವು ಏನನ್ನು ನೋಡಬೇಕು ಅಂದರೆ ವಾಟ್ ಆಗ್ಬೋದು, ಎಷ್ಟು ವಾಟ್ಸ್ ನಾವು ತಗೊಬೇಕು, ಹಾಗೆ ಮಿಕ್ರೋ ವಿಷಯಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಮಾತಾಡ್ತೀನಿ. ಆಮೇಲೆ ಈ ಇಂಡಕ್ಷನ್ ಕುಕ್ ಟಾಪ್ ಅಡ್ವಾಂಟೇಜಸ್ ಬಗ್ಗೆ ಮಾತಾಡ್ತೀನಿ, ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡ್ತೀನಿ, ಹಾಗೆ ನಾವು ಏನು ಪ್ರಿಕಾಷನ್ಸ್ ತಗೊಬೇಕು ನಾವು ಯೂಸ್ ಮಾಡೋವಾಗ ಅಂತ ಕ್ಲಿಯರಾಗಿ ಮಾತಾಡ್ತೀನಿ. ಫೈನಲಾಗಿ ಇವಾಗ ವ್ಯಾಲ್ಯೂ ಫಾರ್ ಮನಿ ಏನಾನ ಇದಾವ ಒಂದು 5 ಟಾಪ್ 5 ಇಂಡಕ್ಷನ್ ಕುಕ್ ಟಾಪ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಫೈನಲಾಗಿ ಈ ವಿಡಿಯೋ ಕೊನೆಯಲ್ಲಿ ನಾನು ಕ್ಲಿಯರಾಗಿ ಮಾತಾಡ್ತೀನಿ. ವಿಡಿಯೋ ಎಲ್ಲ ನೋಡಿ ಡೆಫಿನೆಟ್ ಆಗಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಬರ್ತೈತೆ. ಹಾಗೆ ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನಾನು ಈ 5 ಇಂಡಕ್ಷನ್ ಕುಕ್ ಟಾಪ್ ಲಿಂಕ್ಸ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಚೆಕ್ ಮಾಡ್ಬೋದು. ಹಾಗೆ ಏನನ್ನ ಆಫರ್ಸ್ ಬಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಇಂಡಕ್ಷನ್ ಕುಕ್ ಟಾಪ್ಸ್ ಏನನ್ನ ಆಫರ್ಸಲ್ಲಿ ಬಂದರೆ ಅಂದರೆ ಪ್ರೈಸ್ ಜಾಸ್ತಿ ಕಡಿಮೆ ಆಗಿ ಏನನ್ನ ಬಂದರೆ ಮಾತ್ರ ನಾನು ಅಲ್ಲಿ ಪೋಸ್ಟ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ. ನಾನು ಇವಾಗ ಒಂದೊಂದು ಮ್ಯಾಟರ್ ಬಗ್ಗೆ ಕ್ಲಿಯರಾಗಿ ಮಾತಾಡ್ತೀನಿ. ಫಸ್ಟ್ ಬೈಯಿಂಗ್ ಗೈಡ್ ಬಗ್ಗೆ ಮಾತಾಡ್ತೀನಿ. ಸಪೋಸ್ ನೀವು ಇಂಡಕ್ಷನ್ ಕುಕ್ ಟಾಪ್ ತಗೋಬೇಕಂದ್ರೆ ಮಾತ್ರ ನಾನು ಇವಾಗ ಮಾತಾಡೋ ಈ ವಿಷಯಗಳು ನೀವು ನೆನಪಿಟ್ಕೊಬೇಕು. ಫಸ್ಟ್ ಏನಂದರೆ ಫಸ್ಟು ವಾಟ್ಸ್ ಚೆಕ್ ಮಾಡಬೇಕು. ಇವಾಗ ನಾವು ನೋಡಿದರೆ ಸ್ಟಾರ್ಟಿಂಗ್ 1200 ವಾಟ್ಸ್ನಿಂದ ಸ್ಟಾರ್ಟ್ ಆಗ್ತೈತೆ. ನಾವು ಮ್ಯಾಕ್ಸಿಮಮ್ ನೋಡಿದ್ರೆ 2200 ವಾಟ್ವರೆಗೂ ಇರ್ತೈತೆ. ಡೆಫಿನೆಟಾಗಿ ನೀವು ತಗೊಬೇಕಂದ್ರೆ ಅಂದರೆ ನೀವು ಬೇಗ ನೀವು ಅಡುಗೆ ಮಾಡಬೇಕಂದ್ರೆ ಮಾತ್ರ 2200 ವಾಟ್ ತಗೊಳೋದು ಒಳ್ಳೆಯದು. ಸಪೋಸ್ ನೀವು ತಗೊಬೇಕಂದ್ರೆ ನಿಮ್ಮದು ರಿಕ್ವೈರ್ಮೆಂಟ್ ಎಷ್ಟಾಯ್ತು ಅಂತ ನೋಡಿಕೊಂಡು ನೀವು ತಗೊಳೋದು ಒಳ್ಳೆಯದು. ಹಾಗೆ ನೆಕ್ಸ್ಟ್ ಏನಂದರೆ ನೀವು ಕಾಯಿಲ್ ಸೈಜ್ ನೋಡಬೇಕು. ಕಾಯಿಲ್ ಸೈಜ್ ಜಾಸ್ತಿ ಇದ್ದರೆ ಏನಾಗ್ತದೆ ಅಂದರೆ ಹೀಟ್ ಅನ್ನೋದು ಎಲ್ಲ ಹೋಗಿ, ಅಂದರೆ ಸಪೋಸ್ ನೀವು ದೋಸೆ ಮಾಡಬೇಕು ಅನ್ಕೊತಾ ಇದ್ದೀರಾ, ಕಾಯಿಲ್ ಸೈಜ್ ಸ್ವಲ್ಪ ಜಾಸ್ತಿ ಇದ್ದರೆ ಹೀಟು ಪ್ರೊಡ್ಯೂಸ್ ಆಗಿ ದೋಸೆ ಚೆನ್ನಾಗಿ ಆಗೋ ಅವಕಾಶ ಜಾಸ್ತಿ ಇರ್ತೈತೆ. ಅದಕ್ಕೆ ನೀವು ಕಾಯಿಲ್ ಸೈಜ್ ಸ್ವಲ್ಪ ಜಾಸ್ತಿ ಇರೋ ತಗೊಳೋದು ಒಳ್ಳೆಯದು. ನೆಕ್ಸ್ಟ್ ಏನಂದರೆ ಕಂಟ್ರೋಲ್ ಪ್ಯಾನಲ್ ಬಗ್ಗೆ ಇವಾಗ ನಾನು ಮಾತಾಡ್ತೀನಿ. ಕಂಟ್ರೋಲ್ ಪ್ಯಾನಲಲ್ಲಿ 2 ಆಪ್ಷನ್ಸ್ ಇರ್ತವೆ, 2 ಥರ ಇರ್ತವೆ. ಒಂದೇನಂದರೆ ಬಟನ್ಸ್ ಇರ್ತವೆ, ಇನ್ನೊಂದೇನಂದರೆ ಟಚ್ ಇರ್ತೈತೆ. ಬಟನ್ಸ್ನಿಂದ ಯೂಸ್ ಏನಂದರೆ ಡ್ಯೂರಬಿಲಿಟಿ ಜಾಸ್ತಿ ಇರ್ತೈತೆ. ಹಾಗೆ ಟಚ್ನಿಂದ ಯೂಸ್ ಏನಂದರೆ ಟಚ್ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು. ಟಚ್ ಪ್ಯಾನಲ್ ಇದ್ದರೆ ಮಾತ್ರ ಡೆಫಿನೆಟ್ ಆಗಿ ಕಂಟ್ರೋಲ್ ಪ್ಯಾನಲ್. ಹಾಗೆ ಟಚ್ ಪ್ಯಾನಲ್ ಬೇಕಂದ್ರೆ ಮಾತ್ರ ಸ್ವಲ್ಪ ಜಾಸ್ತಿ ಆಗ್ತೈತೆ, 3000 ಮೇಲೆ ಆಗ್ಬೋದು. ನೆಕ್ಸ್ಟ್ ಏನಂದರೆ ಪ್ರೆಸೆಂಟ್ ಮೆನು ಜಾಸ್ತಿ ಇರೋದು ತಗೊಳೋದು ಒಳ್ಳೆಯದು. ಹಾಗೆ ಇನ್ನೊಂದೇನೆಂದರೆ ಬ್ರ್ಯಾಂಡಲ್ಲಿ ತಗೊಳೋದು ಒಳ್ಳೆಯದು. ನಮ್ಮ ಇಂಡಿಯಾದಲ್ಲಿ ಇವಾಗ ಪ್ರೆಸೆಂಟ್ ಆದರೆ ಫಿಜ್ನ್ ಆಗ್ಬೋದು, ಪ್ರೆಸ್ಟೇಜ್ ಆಗ್ಬೋದು, ಫಿಲಿಪ್ಸ್ ಆಗ್ಬೋದು, ಇನ್ನೂ ಬಜಾಜ್ ಆಗ್ಬೋದು, ಜಾಸ್ತಿ ಬ್ರ್ಯಾಂಡ್ಸ್ ಇದ್ದಾವೆ. ಈ ಬ್ರ್ಯಾಂಡ್ಸಲ್ಲಿ ತಗೊಳೋದು ಒಳ್ಳೆಯದು. ವಾರಂಟಿ ಚೆನ್ನಾಗಿ ಸಿಗ್ತೈತೆ. ಸಪೋಸ್ ಏನಾದ್ರು ಪ್ರಾಬ್ಲಮ್ ಬಂದ್ರೂ ವಾರಂಟಿ ನಾವು ಕ್ಲೈಮ್ ಮಾಡ್ಕೊಬೋದು. ನೀವು ಬೈ ಮಾಡುವಾಗ ಡೆಫಿನೆಟ್ ಆಗಿ ಇವೆಲ್ಲ ನೀವು ನೋಡಿಕೊಂಡು ತಗೊಳೋದು ಒಳ್ಳೆಯದು. ಇವಾಗ ನಾನು ಅಡ್ವಾಂಟೇಜಸ್ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಅಡ್ವಾಂಟೇಜ್ ಏನಂದರೆ ಗ್ಯಾಸ್ ಅವಶ್ಯಕತೆ ನಮಗೆ ಇಲ್ಲ. ಈ ಇಂಡಕ್ಷನ್ ಕುಕ್ ಟಾಪ್ಗೆ ಗ್ಯಾಸ್ ಅವಶ್ಯಕತೆ ಇಲ್ಲ, ಕರೆಂಟ್ ಇರಬೇಕಷ್ಟೇ, ಎಲೆಕ್ಟ್ರಿಸಿಟಿ ಇರಬೇಕಷ್ಟೇ. ಹಾಗೆ ನೆಕ್ಸ್ಟು ಅಡ್ವಾಂಟೇಜ್ ಏನಂದರೆ ಇದು ಯೂಸ್ ಮಾಡಿ ನಾವು ಫಾಸ್ಟಾಗಿ ಕುಕ್ಕಿಂಗ್ ಮಾಡ್ಬೋದು. ನಾವು ಗ್ಯಾಸ್ ಜೊತೆ ಕಂಪೇರ್ ಮಾಡಿದ್ರೆ ಸಪೋಸ್ ನೀವು 2000 ವಾಟ್ಗಿಂತ ಜಾಸ್ತಿ ತಗೊಂಡಿದ್ರೆ ಮಾತ್ರ ಗ್ಯಾಸ್ಗಿಂತ ನೀವು ಸ್ಪೀಡಾಗಿ ಕುಕ್ ಮಾಡ್ಬೋದು. ಹಾಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇದರಲ್ಲಿ ಮೇಲೆ ಫೈರ್ ಬರಲ್ಲ. ಇವಾಗ ನಾವು ಗ್ಯಾಸ್ ಸ್ಟವ್ ನೋಡಿದರೆ ಫೈರ್ ಬರ್ತೈತೆ. ನೆಕ್ಸ್ಟ್ ಅಡ್ವಾಂಟೇಜ್ ಬಗ್ಗೆ ಮಾತಾಡಿದ್ರೆ ಗ್ಯಾಸ್ ಥರ ಫೈರ್ ಇರಲ್ಲ. ಹಾಗೆ ನೆಕ್ಸ್ಟ್ ಫೈನಲ್ ಅಡ್ವಾಂಟೇಜ್ ಏನಂದರೆ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು ಗ್ಯಾಸ್ ಸ್ಟವ್ ಜೊತೆ ಕಂಪೇರ್ ಮಾಡಿದರೆ. ಇವಾಗ ನಾನು ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡ್ತೀನಿ. ಫಸ್ಟು ಡಿಸ್ಅಡ್ವಾಂಟೇಜ್ ಏನಂದರೆ ಐರನ್ ಪಾತ್ರೆ ಆಗ್ಬೋದು, ಹಾಗೆ ಸ್ಟೀಲ್ ಪಾತ್ರೆ ಆಗ್ಬೋದು. ಕೆಲವೊಂದು ನಾನ್ ಸ್ಟಿಕ್ ಪಾತ್ರೆಗಳಿರ್ತವೆ, ಆದರೂ ಕೆಳಗಡೆ ಇಂಡಕ್ಷನ್ ಬಾಟಮ್ ಬಂದರೆ ಮಾತ್ರ ನೀವು ಇಂಡಕ್ಷನ್ ಕುಕ್ ಟಾಪಲ್ಲಿ ಕುಕ್ ಮಾಡೋಕ್ಕಾಗ್ತೈತೆ. ಇವಾಗ ಮಿಕ್ರೋ ನಾವು ನೋಡಿದರೆ ಅಲ್ಯೂಮಿನಿಯಂ ಆಗ್ಬೋದು, ಹಾಗೆ ಮಿಕ್ರೋ ಪಾತ್ರೆಗಳಿಂದ ನಾವು ಕುಕ್ ಮಾಡೋಕ್ಕೆ ಆಗಲ್ಲ. ಡೆಫಿನೆಟಾಗಿ ಇದು ನೀವು ನೆನಪಿಕೊಬೇಕು. ಇದು ಮೇಯ್ನ್ ಡಿಸ್ಅಡ್ವಾಂಟೇಜ್ ಈ ಇಂಡಕ್ಷನ್ ಕುಕ್ ಟಾಪ್ನಿಂದ. ಹಾಗೆ ಇದು ಎಲೆಕ್ಟ್ರಿಸಿಟಿ ಮೇಲೆ ಡಿಪೆಂಡ್ ಆಗ್ತದೆ. ಸಪೋಸ್ ನಿಮ್ಮ ಏರಿಯಾದಲ್ಲಿ ಕರೆಂಟ್ ಇಲ್ಲ ಅಂದರೆ ಮಾತ್ರ ನೀವು ಕುಕ್ ಮಾಡೋಕ್ಕಾಗಲ್ಲ. ಇದು ನೀವು ನೆನಪಿಕೊಬೇಕು. ಹಾಗೆ ಸೌಂಡು ಸ್ವಲ್ಪ ಜಾಸ್ತಿ ಬರ್ತೈತೆ ನಾವು ಕುಕ್ ಮಾಡೋವಾಗ. ಇವಾಗ ಗ್ಯಾಸ್ ಜೊತೆ ಕಂಪೇರ್ ಮಾಡಿದ್ರೆ ಇದು ಮಿಷನ್ ಸ್ವಲ್ಪ ಸೌಂಡ್ ಬರ್ತೈತೆ. ಡೆಫಿನೆಟಾಗಿ ನೀವು ಅದನ್ನ ನೆನಪಿಕೊಬೇಕು. ಹಾಗೆ ಹೆವಿ ಜನಕ್ಕೆ ನಾವು ಕುಕ್ ಮಾಡೋಕ್ಕಾಗಲ್ಲ. ಅಂದರೆ ಇವಾಗ ಸ್ಪೀಡಾಗಿ ಕುಕ್ ಮಾಡ್ಬೋದು, ಆದರೆ ಇವಾಗ ನೀವು ಒಂದು 5-6 ಜನಕ್ಕೆ ಮಾಡಬೇಕಂದ್ರೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತದೆ ಡೆಫಿನೆಟಾಗಿ. ಅದೇ ಗ್ಯಾಸ್ ಆದರೆ ಮಾತ್ರ ಈಸಿಯಾಗಿ ಮಾಡ್ಬೋದು. ಇವು ನಾವು ನೋಡಿದ್ರೆ ಡಿಸ್ಅಡ್ವಾಂಟೇಜ್ ಅಂತ ನಾವು
ಹೇಳ್ಬೋದು. ಇವಾಗ ನಾನು ಪ್ರಿಕಾಷನ್ಸ್ ಬಗ್ಗೆ ಮಾತಾಡಿದ್ನಿ. ನೀವು ಯೂಸ್ ಮಾಡುವಾಗ ಇಂಡಕ್ಷನ್ ಕುಕ್ಟಾಪ್ ಯೂಸ್ ಮಾಡುವಾಗ ಈ ಪ್ರಿಕಾಷನ್ಸ್ ನೀವು ಡೆಫಿನೆಟಾಗಿ ತೊಗೊಬೇಕು. ಸಪೋಸ್ ಬಟನ್ಸ್ ಏನಾರ ಡ್ಯಾಮೇಜ್ ಆದರೆ ಮಾತ್ರ ಡೆಫಿನೆಟಾಗಿ ನೀವು ಅವು ಯೂಸ್ ಮಾಡ್ದಿರ ಇರೋದೇ ಒಳ್ಳೆಯದು. ಯಾಕಂದರೆ ಬಟನ್ಸ್ ಡ್ಯಾಮೇಜ್ ಆದರೆ ಅದ್ರ ಒಳಗಡೆ ನೀರು ಹೋಗೋ ಅವಕಾಶ ಜಾಸ್ತಿ ಇರ್ತೈತೆ. ಅದಕ್ಕೆ ನೀವು ಫಸ್ಟು ರಿಪೇರ್ ಮಾಡಿಸ್ಕೊಂಡು ಯೂಸ್ ಮಾಡೋದು ಒಳ್ಳೆಯದು, ಇಲ್ಲಾಂದರೆ ಅದು ಯೂಸ್ ಮಾಡದಿರ ಇರೋದೇ ಒಳ್ಳೆಯದು. ಸೆಕೆಂಡ್ ಪ್ರಿಕಾಷನ್ ಏನಂದರೆ, ಸಪೋಸು ಕೆಲವೊಂದು ಗ್ಲಾಸ್ ಇರ್ತವೆ, ಅವು ಬ್ರೇಕ್ ಆದರೆ ಮಾತ್ರ ಅವು ನೀವು ಪಕ್ಕದಲ್ಲಿ ಇಕ್ಕೋದೇ ಒಳ್ಳೆಯದು, ರಿಪೇರ್ ಮಾಡಿಸ್ಕೊಂಡು ಯೂಸ್ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಗ್ಲಾಸ್ ಇನ್ನೂ ಬ್ರೇಕ್ ಆಗೋ ಅವಕಾಶ ಜಾಸ್ತಿ ಇರ್ತೈತೆ. ಡೆಫಿನೆಟಾಗಿ ಆ ಥರ ಏನಾದ್ರು ಬ್ರೇಕ್ ಆದರೆ ಮಾತ್ರ ನೀವು ಯೂಸ್ ಮಾಡ್ದಿರ ಇರೋದೇ ಒಳ್ಳೆಯದು. ನೀವು ಈ ಇಂಡಕ್ಷನ್ ಕುಕ್ಟಾಪ್ ಮೇಲೆ ಜಾಸ್ತಿ ನೀರು ಇಲ್ದಿರ ನೋಡ್ಕೊಳೋದು ಒಳ್ಳೆಯದು. ಯಾಕಂದರೆ ನೀರು ಮ್ಯಾಕ್ಸಿಮಮ್ ಹೋಗಲ್ಲ, ಆದ್ರೂ ಜಾಸ್ತಿ ನೀರು ಆಗದಿರ ಇರೋದೇ ಒಳ್ಳೆಯದು. ಹಾಗೆ ನೀವು ನಿಮ್ಮ ಕೆಲಸ ಆದಮೇಲೆ, ಊಟ ಮಾಡೋದು ಆದಮೇಲೆ ನೀವು ಸ್ವಿಚ್ ಆಫ್ ಮಾಡೋದು ಒಳ್ಳೆಯದು. ಇವೆಲ್ಲ ಪ್ರಿಕಾಷನ್ಸ್ ನೀವು ತಗೊಂಡ್ರೆ ಪ್ರಾಬ್ಲಮ್ ಏನಾಗಲ್ಲ ಮ್ಯಾಕ್ಸಿಮಮ್. ಇವಾಗ ನಮ್ಮ ಇಂಡಿಯಾದಲ್ಲಿ ಒಂದು 5 ಇಂಡಕ್ಷನ್ ಕುಕ್ಟಾಪ್ಸ್ ಬಗ್ಗೆ ಮಾತಾಡಿದ್ನಿ. ಇವು 5 ಜಾಸ್ತಿ ಜನ ತಗೊತಾರೆ, ವ್ಯಾಲ್ಯೂ ಫಾರ್ ಮನಿ ಆಗ್ತವೆ ಆ ಬಜೆಟಲ್ಲಿ ಡೆಫಿನೆಟಾಗಿ. ಈ ಲಿಸ್ಟಲ್ಲಿ 5th ಇಂಡಕ್ಷನ್ ಕುಕ್ಟಾಪ್ ಬಗ್ಗೆ ಮಾತಾಡಿದ್ರೆ, ಇದು ಫ್ಲಿಪ್ಕಾರ್ಟ್ ಸ್ಮಾರ್ಟ್ ಬೈ ಬ್ರ್ಯಾಂಡ್ನಿಂದ. ಪವರ್ ನೋಡಿದ್ರೆ 1400 ವಾಟ್ ಇರ್ತೈತೆ. ಇದರಲ್ಲಿ ಮೇನ್ ಫೀಚರ್ಸ್ ನಾವು ನೋಡಿದ್ರೆ ಇದರಲ್ಲಿ 7 ಪ್ರಿಸೆಟ್ ಮೆನು ಇರ್ತವೆ. ಇದರಲ್ಲಿ ಫ್ಯಾನ್ ಡಿಟೆಕ್ಷನ್ ಇರ್ತೈತೆ, ಆಟೋ ಶಟ್ ಆಫ್ ಇರ್ತೈತೆ, ಮಿಕ್ರೋ ಕೆಲವೊಂದು ಫೀಚರ್ಸ್ ಇರ್ತವೆ ಡೆಫಿನೆಟಾಗಿ. ಇದು ಬಜೆಟಲ್ಲಿ ಬರ್ತಾ ಇದೆ, ಇದು 1000 ಬಜೆಟಲ್ಲಿ ಬರ್ತಾ ಇದೆ. ಇವಾಗ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಇವಾಗ ಸಮ್ಮರ್ ಸೇಲ್ಸ್ ಆಗ್ಬೋದು, ಬಿಗ್ ಬಿಲಿಯನ್ ಡೇ ಸೇಲ್ಸ್ ಆಗ್ಬೋದು, ಆ ಥರ ಏನಾರ ಸೇಲ್ಸ್ ಬಂದರೆ, ದೀಪಾವಳಿ ಸೇಲ್ಸ್ ಆಗ್ಬೋದು, ಆ ಥರ ಏನಾರು ಸೇಲ್ಸ್ ಬಂದರೆ ಇದು ಕಡಿಮೆ ಪ್ರೈಸ್ ಬರೋ ಅವಕಾಶ ಇರ್ತೈತೆ. 1000ಕ್ಕಿಂತ ಕಡಿಮೆ ಪ್ರೈಸ್ ಬರೋ ಅವಕಾಶವೂ ಇದೆ. ಆ ಟೈಮಲ್ಲಿ ನೀವು ತೊಗೊಳೋದು ಒಳ್ಳೆಯದು. ಇವಾಗ ಈ ಲಿಸ್ಟಲ್ಲಿ 4th ಇಂಡಕ್ಷನ್ ಕುಕ್ಟಾಪ್ ಬಗ್ಗೆ ಮಾತಾಡಿದರೆ, ಇದು ಫಿಜನ್ ಬ್ರ್ಯಾಂಡ್ನಿಂದ, ಫಿಜನ್ ಹ್ಯಾರು. ಇದು ಪವರ್ ನಾವು ನೋಡಿದ್ರೆ 1200 ಇರ್ತೈತೆ. ಸಪೋಸ್ ನೀವು ಜಾಸ್ತಿ ಕೆಲಸ ಮಾಡಲ್ಲ ಇಂಡಕ್ಷನ್ ಕುಕ್ಟಾಪ್ನಿಂದ, ಅವಾಗ ಯೂಸ್ ಮಾಡ್ತೀರ ಅಂದರೆ ಮಾತ್ರ ಈ ಫಿಜನ್ ತಗೋಬೋದು. ಯಾಕಂದರೆ ಇದರಲ್ಲಿ ಪವರ್ ಜಾಸ್ತಿ ಇರಲ್ಲ, 1200 ವಾಟ್ ಮಾತ್ರ ಇರ್ತೈತೆ. ಸಪೋಸ್ ನೀವು ಬ್ಯಾಚಲರ್ ಆದರೆ ಮಾತ್ರ ನೀವು ತಗೋಬೋದು, ಈಸಿಯಾಗಿ ಇದರಲ್ಲಿ ಕುಕ್ ಮಾಡ್ಕೊಬೋದು. ಇದು ಬಜೆಟ್ ಫ್ರೆಂಡ್ಲಿಯಲ್ಲಿ ಬರ್ತಾ ಇದೆ. ಇದು ಅಷ್ಟೇ 1000 ರೂಪೀಸ್ ಆ ಬಜೆಟಲ್ಲಿ ಬರ್ತಾ ಇದೆ. ಇವಾಗ ಸೇಲ್ಸು ಇಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಇರ್ಬೋದು ಪ್ರೈಸು. ಆದರೆ ಸೇಲ್ಸ್ ಬಂದಾಗ ಮಾತ್ರ ಡೆಫಿನೆಟ್ ಆಗಿದೆ 1000ನಿಂದ 1500 ಒಳಗಡೆ ಡೆಫಿನೆಟಾಗಿ ಬರ್ತೈತೆ. ಇದರಲ್ಲಿ ಫೀಚರ್ಸ್ ನಾವು ನೋಡಿದ್ರೆ, ಇದರಲ್ಲಿ 7 ಪ್ರಿಸೆಟ್ ಮೆನು ಇರ್ತೈತೆ, ಆಟೋ ಶಟ್ ಆಫ್ ಫೀಚರ್ ಐತೆ, ಹಾಗೆ ಫ್ಯಾನ್ ಡಿಟೆಕ್ಷನ್ ಐತೆ, ಹಾಗೆ ಮಿಕ್ರೋ ಫೀಚರ್ಸ್ ಇದ್ದಾವೆ. ಡೆಫಿನೆಟಾಗಿ ಇದು ಒಂದು ಆಪ್ಷನ್ ಆಗ್ತೈತೆ ಆ ಬಜೆಟಲ್ಲಿ. ಹಾಗೆ ಈ ಲಿಸ್ಟಲ್ಲಿ 3rd ಇಂಡಕ್ಷನ್ ಕುಕ್ಟಾಪ್ ಬಗ್ಗೆ ಮಾತಾಡಿದ್ರೆ, ಇದು ಪ್ರಿಜನ್ ಬ್ರ್ಯಾಂಡ್ನಿಂದ, ಪ್ರಿಜನ್ ಬ್ರಿಯೋ ಪ್ಲಸ್. ಇದು ಪವರ್ ನಾವು ನೋಡಿದ್ರೆ 2100 ವಾಟ್ ಇರ್ತೈತೆ. ಇದು ಸಪೋಸ್ ನೀವು ಜಾಸ್ತಿ ಊಟ ಇದರಲ್ಲೇ ಮಾಡ್ಬೇಕು ಅನ್ಕೊತಾ ಇದ್ರೆ ಅಂದರೆ ಮಾತ್ರ, ಅಂದರೆ ಪ್ರೈಮರಿ ಸೋರ್ಸ್ ಥರ ಇದು ಯೂಸ್ ಮಾಡ್ಬೇಕು ಅನ್ಕೊತಾ ಇದ್ರೆ ಮಾತ್ರ ಇದು ತಗೊಬೋದು. ಇದಷ್ಟೇ 2000 ಆ ಬಜೆಟಲ್ಲಿ ಬರ್ತಾ ಇದೆ. ಇನ್ನು ಸೇಲ್ಸಲ್ಲಿ ಇದು ಇನ್ನೊಂದು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಬರ್ಬೋದು ಡೆಫಿನೆಟಾಗಿ. ಇದರಲ್ಲಿ ಫೀಚರ್ಸ್ ಬಗ್ಗೆ ಮಾತಾಡಿದ್ರೆ, ಇದರಲ್ಲಿ 6 ಪ್ರಿಸೆಂಟ್ ಮೆನೂಸ್ ಇರ್ತೈತೆ, ಹಾಗೆ ಫ್ಯಾನ್ ಡಿಟೆಕ್ಷನ್ ಇರ್ತೈತೆ, ಆಟೋ ಶಟ್ ಆಫ್ ಇರ್ತೈತೆ, ಹಾಗೆ ಟೈಮರ್ ಇರ್ತೈತೆ. ಕೆಲವೊಂದು ಫೀಚರ್ಸ್ ಇದ್ದಾವೆ. ಡೆಫಿನೆಟಾಗಿ 2000 ಬಜೆಟಲ್ಲಿ ಇದು ನೀವು ತಗೋಬೋದು, ಒಂದು ಒಳ್ಳೆ ಆಪ್ಷನ್ ಆಗ್ತೈತೆ. ಹಾಗೆ ಇವಾಗ ಈ ಲಿಸ್ಟಲ್ಲಿ 2nd ಇಂಡಕ್ಷನ್ ಕುಕ್ಟಾಪ್ ಬಗ್ಗೆ ಮಾತಾಡಿದೆ. ಇದು ಪ್ರೆಸ್ಟೇಜ್ ಬ್ರ್ಯಾಂಡ್ನಿಂದ, ಪ್ರೆಸ್ಟೇಜ್ PIC 20. ಇದರಲ್ಲಿ ಪವರ್ ನಾವು ನೋಡಿದ್ರೆ 1600 ವಾಟ್ ಇರ್ತೈತೆ. ಇದರಲ್ಲಿ ಫೀಚರ್ಸ್ ನಾವು ನೋಡಿದ್ರೆ 8 ಪ್ರಿಸೆಂಟ್ ಮೆನು ಇರ್ತೈತೆ, ಫ್ಯಾನ್ ಡಿಟೆಕ್ಷನ್ ಇರ್ತೈತೆ, ಮಿಕ್ರೋ ಫೀಚರ್ಸ್ ಎಲ್ಲ ಇರ್ತವೆ. ಡೆಫಿನೆಟಾಗಿ ಇದು ಅಷ್ಟೇ 2000 ಬಜೆಟಲ್ಲಿ ಬರ್ತಾ ಇದೆ, 2000ನಿಂದ 2500 ಬಜೆಟಲ್ಲಿ ಬರ್ತಾ ಇದೆ. ನೀವು ಪ್ರೆಸ್ಟೇಜ್ ಬ್ರ್ಯಾಂಡಿಂದ ನೋಡ್ತಾ ಇದ್ದರೆ ಇದು ನೀವು ತಗೋಬೋದು. ಸೇಲ್ಸಲ್ಲಿ ತಗೊಂಡಿದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಬರೋ ಅವಕಾಶ ಜಾಸ್ತಿ ಇದೆ. ಫೈನಲ್ ಆಗಿ ನಾವು ನೋಡಿದ್ರೆ ಫಿಲಿಪ್ಸ್ ಬ್ರ್ಯಾಂಡ್ನಿಂದ ಫಿಲಿಪ್ಸ್ HD 4928 ಅಂತ. ಇದು ಪವರ್ ನಾವು ನೋಡಿದ್ರೆ 2100 ವಾಟ್ ಇರ್ತೈತೆ. ಇದರಲ್ಲಿ ಫೀಚರ್ಸ್ ನಾವು ನೋಡಿದ್ರೆ 5 ಪ್ರಿಸೆಂಟ್ ಮೆನು ಇರ್ತೈತೆ, ಆಟೋ ಶಟ್ ಆಫ್ ಇರ್ತೈತೆ, ಫ್ಯಾನ್ ಡಿಟೆಕ್ಷನ್ ಇರ್ತೈತೆ, ಟೈಮರ್ ಇರ್ತೈತೆ. ಹಾಗೆ ಇದು ಪ್ರೈಸ್ ಮಾತ್ರ ಸ್ವಲ್ಪ ಜಾಸ್ತಿ ಇರ್ತೈತೆ. ಸಪೋಸ್ ನಿಮಗೆ ಓನ್ಲಿ ಫಿಲಿಪ್ಸ್ ಬ್ರ್ಯಾಂಡಲ್ಲಿ ಬೇಕಂದರೆ ಮಾತ್ರ ತಗೊಳೋದು ಒಳ್ಳೆಯದು, ಇಲ್ಲಾಂದರೆ ಇದು ಸ್ಕಿಪ್ ಮಾಡ್ಬೋದು. ಓನ್ಲಿ ಫಿಲಿಪ್ಸ್ ಬ್ರ್ಯಾಂಡಲ್ಲಿ ಮಾತ್ರ ಬೇಕಂದರೆ ತಗೋಬೋದು. ಇವು 5 ನೀವು ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟ, ಹಾಗೆ ನಿಮ್ಮದು ನೆಸಿಟಿ ಎಷ್ಟೈತೆ ಅಂತ, ಅಂದರೆ ಜಾಸ್ತಿ ಕುಕ್ ಮಾಡ್ತೀರಾ ಕಡಿಮೆ ಕುಕ್ ಮಾಡ್ತೀರಾ ಅಂತ ಅದ್ರ ಮೇಲೆ ಡಿಪೆಂಡ್ ಆಗ್ತೈತೆ. ಈ 5ರಲ್ಲಿ ಯಾವುದೋ ಒಂದು ತೊಗೊಬೋದು. ಹಾಗೆ ಇನ್ನೂ ಏನನ್ನ ಕಡಿಮೆ ಪ್ರೈಸಲ್ಲಿ ಬಂದರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗ್ತೀನಿ, ನೀವು ನೋಡ್ಬೋದು, ಅವಾದರೂ ತೊಗೋಬೋದು. ನಾನು ಎಲ್ಲ ಲಿಂಕ್ಸ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಕಡಿಮೆ ಪ್ರೈಸಲ್ಲಿ ಏನನ್ನ ಬರ್ತಾ ಇದ್ರೆ ಮಾತ್ರ ಡೆಫಿನೆಟಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಚೆಕ್ ಮಾಡ್ಬೋದು. ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಪ್ರೇಕ್ಷಕರೇ, ನಾನು ಈ ವಿಡಿಯೋನಿಂದ ಈ ಇಂಡಕ್ಷನ್ ಕುಕ್ಟಾಪ್ ಬಗ್ಗೆ ಎಷ್ಟೊಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದಂತ ಅನ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.